2025ರವರೆಗೆ ಶನಿಯು ತನ್ನ ರಾಶಿಯಲ್ಲಿ ಸಂಚರಿಸುತ್ತಾರೆ. ಆದರೆ 2024ರಲ್ಲಿ ಅವರ ಸ್ಥಾನದಲ್ಲಿ ಬದಲಾವಣೆಗಳಾಗಲಿವೆ. ಈಗ ಶನಿಯು 11 ಫೆಬ್ರವರಿ 2024ರಂದು ಅಸ್ತಮಿಸುತ್ತಾರೆ. ಇದು 38 ದಿನಗಳವರೆಗೆ ಈ ಸ್ಥಿತಿಯಲ್ಲಿರುತ್ತಾರೆ. ಶನಿಯು ಅಸ್ತಮಿಸುತ್ತಿದ್ದಂತೆ ಅದರ ಪ್ರಭಾವವು ಎಲ್ಲಾ ರಾಶಿಗಳಲ್ಲಿ ಕಂಡುಬರುತ್ತದೆ. ಧನು ರಾಶಿ. ಧನು ಲಗ್ನದ 3ನೇ ಮನೆಯಲ್ಲಿ ಶನಿಯು ಅಸ್ತರಾಗುವುದರಿಂದ ಈ ಸಮಯದಲ್ಲಿ ನಿಮಗೆ ಒಳ್ಳೆ ಪ್ರಯಾಣ ಯೋಗವಿದೆ ಮತ್ತು ಆ ಪ್ರಯಾಣವು ಲಾಭಕರವಾಗುವುದು. ಯಾವುದೇ ರಿಸ್ಕ್ ಅನ್ನು ತೆಗೆದುಕೊಳ್ಳುವುದು ಬೇಡ. ಸಾಲ ಮಾಡಿ ಹೊಸ ವ್ಯಾಪಾರ ಪ್ರಾರಂಭಿಸುವುದು ಒಳ್ಳೆಯದಲ್ಲ. ಸಾಲ ಮಾಡುವುದಾಗಲಿ ಅಥವಾ ನೀಡುವುದಾಗಲಿ ಉಚಿತವಲ್ಲ. ಹಣಕಾಸಿನ ವಿಷಯದಲ್ಲಿ ಸರಿಯಾಗಿ ಯೋಚಿಸಿ ನಿರ್ವಹಣೆ ಮಾಡಬೇಕು. ವ್ಯಾಪಾರದಲ್ಲಿ ಸ್ವಲ್ಪ ಮಂದಗತಿ ಕಾಣುವುದು. ಈ 1 ತಿಂಗಳು ನಿಮ್ಮ ಪ್ರಯತ್ನಗಳಲ್ಲಿ ಮಂದಗತಿ ಇರುವುದು. ಮನೆಯ ಬದಲಾವಣೆ ಅಥವಾ ಕೆಲಸದಲ್ಲಿ ಟ್ರಾನ್ಸ್ಫರ್ ಆಗುವ ಸಾಧ್ಯತೆಯಿದೆ. ಒಡಹುಟ್ಟಿದವರೊಡನೆ ಸಮಸ್ಯೆಯಾಗಬಹುದು. ಹಾಗಾಗಿ ಅವರೊಡನೆ ಮತ್ತು ನೆರೆಹೊರೆಯವರೊಂದಿಗೆ ಒಳ್ಳೆಯ ಒಡನಾಟ ಬೆಳೆಸಿಕೊಳ್ಳಿ. ನೀವು ಹೆಚ್ಚಿನ ಪರಿಶ್ರಮ ಪಟ್ಟಲ್ಲಿ ಒಳ್ಳೆಯ ಫಲಿತಾಂಶ ಸಿಗುವುದು. ಸಂತಾನಕ್ಕಾಗಿ ಯೋಚಿಸುತ್ತಿರುವವರಿಗೆ ಸ್ವಲ್ಪ ವಿಳಂಬ ಮತ್ತು ಸಮಸ್ಯೆಗಳು ಕಾಣಬಹುದು. ಈ ಸಮಯದಲ್ಲಿ ಪ್ರೇಮಿಗಳಲ್ಲಿ ಭಿನ್ನಾಭಿಪ್ರಾಯ ಬರಬಹುದು. ತಂದೆಯ ಆರೋಗ್ಯದ ಕಡೆ ಗಮನವಹಿಸಿ. ನಿಮ್ಮ ಗುರುಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆಯಿರಿ. ನಿಮ್ಮ ಹಿರಿಯ ಒಡಹುಟ್ಟಿದವರಿಗೆ ಸಮಸ್ಯೆ ಅಥವಾ ಅವರ ಕೆಲಸ ಕಾರ್ಯಗಳಲ್ಲಿ ಮಂದಗತಿಯಾಗುವುದು. ಹೆಚ್ಚಿನ ಖರ್ಚಾಗಬಹುದು. ಕೆಟ್ಟ ಕನಸುಗಳಿಂದ ನಿದ್ರಾಭಂಗ, ಸುಸ್ತು, ನೀರಸವೆನಿಸಬಹುದು. ಮಾತಿನ ಮೇಲೆ ಗಮನವಿರಲಿ. ಫೆಬ್ರವರಿ 29ರಂದು ಶನಿ ಸೂರ್ಯರ ಸಮೀಪದ ಸಂಯೋಗವಿರುವುದರಿಂದ ಆ ದಿನ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಪರಿಹಾರ: ಬೇಸನ್ ಲಡ್ಡು ದಾನ ಮಾಡಿ. ಅರಳಿ ಮರಕ್ಕೆ ನೀರು ಹಾಕಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.